ಯಾರಿಗಾದ್ರೂ ಗೊತ್ತಾ 3 ಮೀನುಗಳ ಕಥೆ? ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ. 3 ಮೀನುಗಳು. ಹಾಂ, ಈ 3 ಮೀನಿಗೂ ಪಂಚತಂತ್ರದಲ್ಲಿ ಹೆಸರು ಹೇಳ್ತಾರೆ. ಒಂದು, ಇದನ್ನ ಅನಾಗತಮತಿ, ಉತ್ಪನ್ನಮತಿ, ಇದು ಯುದ್ಭವಿಷ್ಯ ಅಂತ. ಅನಾಗತಮತಿ ಮೀನಿದೆಯಲ್ವಾ, ಅದ್ರದ್ದು ಗುಣ ಏನು ಗೊತ್ತಾ? ಏನಾದರೂ ಒಂದು ಅಪಾಯ ಬಂದರೆ, ಏನಾದರೂ ಒಂದು ಅನಾಹುತ ಆಗುತ್ತೆ ಅಂತ ಗೊತ್ತಿದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಅದು ಈ ಮೀನಿನ ಗುಣ. ಓಕೆ, ಅಲ್ಲೇ ಇದ್ರೆ ಏನಾಗುತ್ತೆ? ಸಿಕ್ಕಾಕೊಳ್ತೀವಿ ಅಲ್ವಾ? ಹಾಗಾಗಿ ಅಲ್ಲಿಂದ ಪಾರಾಗಬೇಕು ಅನ್ನೋ ಗುಣ ಇರುತ್ತೆ. ಅದಕ್ಕೆ ಆ ಮೀನಿಗೆ ಒಂದು ಗುಣ ಇರುತ್ತೆ, ಇನ್ನೇನು ಅಪಾಯ ಆಗಬೇಕು ಅನ್ನೋ ಟೈಮ್ಗೆ ಅಲ್ಲಿಂದ ಓಡೋಗ್ಬೇಕು ಅನ್ನೋ ಗುಣ ಆ ಮೀನಿಗಿರುತ್ತೆ. ಆದರೆ ಈ ಯುದ್ಭವಿಷ್ಯ ಅಂತ ಮಧ್ಯದಲ್ಲಿದೆಯಲ್ವಾ, ಈ ಯುದ್ಭವಿಷ್ಯಕ್ಕೆ ತುಂಬ ತರಲೆ. ಎಲ್ಲ ದೇವ್ರ ಮೇಲೆ ಹಾಕಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಕೂತ್ಕೊಂಡ್ಬಿಡೋದು. ಏನಾದರೂ ಆಗಲಿ, ಅಪಾಯ ಆಗಲಿ, ಏನಾಗಲಿ, ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅಂತ. ಆದರೆ ಉತ್ಪನ್ನಮತಿ ಅದು ಆ ಥರ ಅಲ್ಲ. ಅಪಾಯ ಬರುತ್ತೆ ಅನ್ನೋ ಟೈಮ್ಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡೋದು. ಒಂದಿನ ಏನಾಗುತ್ತೆ, ಎಲ್ಲ ಜಲಚರ ಪ್ರಾಣಿಗಳು ಒಂದು ಸರೋವರದಲ್ಲಿ ಆರಾಮಾಗಿ ಖುಷಿಯಾಗಿರುತ್ತೆ. ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಒಂದಷ್ಟು ಜಲಚರಗಳು ಒಂದು ಸರೋವರದಲ್ಲಿ ಖುಷಿಯಾಗಿ ಆಟ ಆಡ್ಕೊಂಡು ಇರುತ್ತೆ. ಒಂದಿನ ಒಂದಷ್ಟು ಜನ ಬೆಸ್ತರು ಅಂದರೆ ಯಾರು ಬೆಸ್ತರು ಅಂದರೆ ಮೀನು ಹಿಡಿಯುವವರನ್ನು ಬೆಸ್ತರು ಅಂತ ಕರಿತೀವಿ. ಓಕೆ, ಒಂದಷ್ಟು ಜನ ಮೀನು ಹಿಡಿಯೋರು ಅಲ್ಲಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಬಂದಾಗ ದೊಡ್ಡ ಸರೋವರ ಇದೆ. ಆ ಸರೋವರದ ಎಲ್ಲ ಜಲಚರ ಪ್ರಾಣಿಗಳನ್ನು ನೋಡ್ತಾರೆ. ತುಂಬ ಒಳ್ಳೊಳ್ಳೆ ಮೀನುಗಳಿದೆ ಇಲ್ಲಿ. ಈ ಮೀನುಗಳನ್ನು ಹಿಡಿದು ನಾವು ಮಾರಿದ್ರೆ ನಮಗೆ ಬಹಳಷ್ಟು ದುಡ್ಡು ಬರುತ್ತೆ. ನಾಳೆ ಬಂದು ಈ ಮೀನುಗಳನ್ನೆಲ್ಲ ಹಿಡಿದು ನಾವು ಮನೆಗೆ ತೊಗೊಂಡು ಹೋಗೋಣ. ಮಾರಿದ್ರೆ ಒಂದಷ್ಟು ವರ್ಷ ಆರಾಮಾಗಿ ಖುಷಿಯಾಗಿರ್ಬೋದು ಅಂತ ಹೇಳಿ ಉಪಾಯ ಮಾಡಿ ಅಲ್ಲಿಂದ ಹೊರಡ್ತಾರೆ. ಇದನ್ನು ಆ ಜಲಚರ ಪ್ರಾಣಿಗಳಿತ್ತಲ್ಲ, ಆ ಮೀನುಗಳಿತ್ತಲ್ಲ, ಅನಾದಗತಿಮತಿ, ಉತ್ಪನ್ನಮತಿ ಮತ್ತು ಯುದ್ಭವಿಷ್ಯ, 3 ಜನ ಮೀನಿದ್ರಲ್ಲ, ಅವರು ಕೇಳಿಸ್ಕೊಳ್ತಾರೆ. ಈ ಮೀನು ಬರುತ್ತೆ. ಈ ಮೀನು ಬಂದು ಎಲ್ಲ ಮೀನುಗಳನ್ನ ಕರೆದು, ನೋಡಿ ನಾಳೆ ಬೆಸ್ತರು ಬರ್ತಾರೆ, ಮೀನುಗಾರರು ಬರ್ತಾರೆ, ನಮ್ಮನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತೇ ಜಾಗ ಖಾಲಿ ಮಾಡಿಬಿಡೋಣ, ಇಲ್ಲಿಂದ ಬೇರೆ ಸರೋವರಕ್ಕೆ ಹೋಗೋಣ ಅಂತ ಹೇಳುತ್ತೆ. ಆಗ ಉತ್ಪನ್ನಮತಿ ಇದೆಯಲ್ಲ, ಈ ಉತ್ಪನ್ನಮತಿ ಏನು ಹೇಳ್ತಾಳೆ, ಇಲ್ಲಪ್ಪ ನೀನು ಬೇಕಾದರೆ ಹೋಗು, ನಾನು ಬರಲ್ಲ. ನಾಳೆ ತಾನೇ, ನಾಳೆ ನಾನು ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತೀನಿ, ಪಾರಾಗ್ತೀನಿ ಅಂತ ಉತ್ಪನ್ನಮತಿ ಹೇಳ್ತಾಳೆ. ಆದರೆ ಇವಳು ಆಯ್ತಪ್ಪ ನೀವು ಇಲ್ಲೇ ಇರಿ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಬೇರೆ ಸರೋವರಕ್ಕೆ ಹೋಗ್ತಾಳೆ. ಆದರೆ ಈ ಯುದ್ಭವಿಷ್ಯ ಇದೆಯಲ್ಲ, ಈ ಮೀನು, ಅಯ್ಯೋ ನೀವೆಲ್ಲಾದರೂ ಹೋಗಿ, ನಾನು ಮಾತ್ರ ಎಲ್ಗೂ ಬರಲ್ಲ. ಆ ದೇವ್ರು ನನ್ನನ್ನು ಕಾಪಾಡ್ತಾನೆ, ದೇವ್ರ ಮೇಲೆ ಭಾರ ಹಾಕಿ ನಾನು ಇಲ್ಲೇ ಇರ್ತೀನಿ ಅಂತ ಯುದ್ಭವಿಷ್ಯ ಹೇಳ್ತಾಳೆ. ಓಕೆ, ಆಮೇಲೆ ಏನಾಗುತ್ತೆ, ಬೇಟೆಗಾರರು ಬಂದು ದೊಡ್ಡ ಬಲೆ ಹಾಕಿದ್ರು. ಬಲೆ ಹಾಕಾಗ ಈ ಮೊದಲನೇ ಮೀನಿತ್ತಲ್ಲ, ಆ ಮೀನು ಅಲ್ಲಿಂದ ಪಾರಾಗ್ಬಿಟ್ಟಿತ್ತು. ಬಲೆ ಹಾಕಿದಾಗ ಆ ಬಲೆಯಲ್ಲಿ ಉತ್ಪನ್ನಮತಿ ಮತ್ತು ಯುದ್ಭವಿಷ್ಯ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ರು. ವಿಲ ಅಂತ ಒದ್ದಾಡ್ತಾ ಇದ್ದರು. ಉತ್ಪನ್ನಮತಿ ಏನು ಮಾಡಿದ್ಲು, ಒಳ್ಳೆ ಉಪಾಯ ಹುಡಬೇಕು ಅಂಥೇಳಿ ಸತ್ತೋತ್ತರ ಅಲ್ಲೇ ಹಿಂಗೆ ಮಲ್ಕೊಂಡ್ಬಿಡ್ತು. ಆವಾಗ ಬೇಡ್ರು ಆ ಬೆಸ್ತರು ಏನು ಮಾಡಿದ್ರು, ಮೀನುಗಾರರು, ಅಯ್ಯೋ ಇದ್ಯಾವುದಪ್ಪ ಮೀನು ಸತ್ತೋಗಿದೆ ಅಂತ ಹೇಳಿಬಿಟ್ಟು ಎತ್ಬಿಟ್ಟು ಮತ್ತೆ ಸರೋವರಕ್ಕೆ ಹಿಂಗೆ ಹಾಕ್ಬಿಟ್ರು. ಉತ್ಪನ್ನಮತಿ ಉಪಾಯ ಮಾಡ್ತಲ್ವಾ, ಅಲ್ಲಿಂದ ಡಿಗುಡು ಓಡೋಯ್ತು. ಆದರೆ ಯುದ್ಭವಿಷ್ಯ ಏನೂ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಕೊಳ್ತು, ತಗೊಂಡು ಹೋಗ್ಬಿಟ್ರು. ಈ ಕಥೆಯಿಂದ ಏನು ಅರ್ಥ ಆಯಿತು ನಮಗೆ, ನಾವು ನಮ್ಮ ಗೆಳೆಯರ ಮಾತುಗಳನ್ನು ಕೇಳಬೇಕು, ಹೌದಲ್ವಾ? ಬೈಯೋದು ಬದುಕಕ್ಕೆ ಹೇಳ್ತಾರೆ, ಹೌದಲ್ವಾ? ಹಾಗಾಗಿ ಬದುಕೋದಕ್ಕೆ ಕೆಲವರು ತುಂಬ ಆತ್ಮೀಯವಾದ ಗೆಳೆಯರು, ಸಂಕಟ ಬಂದಾಗ ಸಹಾಯ ಮಾಡುವಂತಹ ಗೆಳೆಯರು ನಮಗೊಂದಷ್ಟು ಮಾತುಗಳನ್ನು ಹೇಳ್ತಾರೆ. ನೋಡಪ್ಪ ಹೀಗೆ ಮಾಡಬಾರ್ದು, ಹೀಗೆ ಮಾಡು ಅಂತ ಹೇಳಿದಾಗ ನಾವು ಅದನ್ನು ಕೇಳಬೇಕು. ಕೇಳದೆ ಹೋದರೆ ಏನಾಗತ್ತೆ, ಯುದ್ಭವಿಷ್ಯ ಮೀನಿನ ಗತಿನೇ ಆಗತ್ತೆ.